ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಹಳ್ಳಿ ಸರೋಜ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಬನ್ನಿ ನನ್ನ ಒಂದು ದಿನಚರಿಗೆಲ್ಲ ಇರುತ್ತೆ ಅಂತಂದರೆ ಮಾತಾಡಬೇಕಾದ್ರೆ ತೊದಲಿಸೋದು ಮತ್ತು ಸ್ವಲ್ಪ ಏನೇನೋ ಆಗ್ತಾಯಿದೆ. ನಾನು ಮಾತಾಡಬೇಕಾದ್ರೆ ಏನೋ ಒಂಥರ ಎಷ್ಟು ಕಷ್ಟ ಆಗ್ತಿದೆ ಅಂದರೆ ಯೂಟ್ಯೂಬ್ ಮಾಡಿದವರಿಗೆ ಗೊತ್ತು ಇದ್ರ ಕಷ್ಟ ಹೇಗೆ, ವೀಡಿಯೋ ಮಾಡೋದು ಹೇಗೆ ಅಂತಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಫುಲ್ಲು ಫನ್ನಿಯಾಗಿದೆ. ಈ ಒಂದು ಪ್ರಾಡಕ್ಟು ಫ್ಲಿಪ್ಕಾರ್ಟಿಂದ ತರಿಸಿರೋದು. ಅದೇನಂತಂದ್ಬಿಟ್ಟು ನೋಡಿರುವಂತೆ ಈ ಒಂದು ವಿಡಿಯೋನ ನೋಡ್ಕೊಂಡು ಬನ್ನಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಹಳ್ಳಿ ಸರೋಜ ಚಾನಲ್ಗೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್. ಖತಮ್, ಬಾಯ್ ಬಾಯ್, ಟಾಟಾ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಹಳ್ಳಿ ಸರೋಜ ಚಾನಲ್. ನಮ್ಮ ಪುಷ್ಪ ಬಂದರು, ಯಾರೋ ಬಂದರು ಅಂತ ಅಂದ್ಕೊಂಡೆ. ಬನ್ನಿ ಇವತ್ತಿನ ಒಂದು ದಿನಚರಿಗೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ಒಬ್ಬೊಬ್ಬರೇ ನಾನು ವಾಯ್ಸ್ ಕೊಡಬೇಕಾದ್ರೆ, ವೀಡಿಯೋ ಮಾಡಬೇಕಾದ್ರೆ ಒಬ್ಬರೇ ಎಂಟ್ರಿ ಕೊಡ್ತಾರೆ. ಯಾರು ಬಂದರೂ ಏನು ಅಂತ ಒಂದು ಸ್ವಲ್ಪ ಕಸಿ ಬಿಸಿ ಮನಸ್ಸಲ್ಲಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸ್? ಅದು ಯಾರೇ ಬಂದರೂ ಕಸಿ ಬಿಸಿ ಮನಸ್ಸಲ್ಲಿ ಇಟ್ಕೊಳ್ಳೋದೇನೆ ವಿಡಿಯೋನ ಮಾಡೋಣ. ಬನ್ನಿ ಸ್ನೇಹಿತರೆ, ಸಾಯಂಕಾಲದ ಒಂದು ಕೆಲಸ ಮತ್ತೆ ಶುರು ಮಾಡೋಣ. ಏನು ಆ್ಯಪಲ್ ಸರಿಯಿಲ್ಲ, ಪೂರ್ತಿ ಹೋಯ್ತಾ? ತಲೆ ದೊಡ್ಡ ಆ್ಯಪಲ್ಲು ಪೂರ್ತಿ ಹಾಳಾಗಿ ಹೋಯ್ತು. ಯಾಕಂದರೆ ಕಟ್ ಮಾಡ್ತಾಯಿದ್ರು, ಸಂಜೆ ಟೈಮ್ ಆಗ್ತಾ ಎಲ್ಲ ಹೋಯ್ತು. ಜಸ್ಟ್ 5:30 ಚಲೋದು, ನೋಡೋದಕ್ಕೆ ಚೆನ್ನಾಗಿತ್ತು. ಏನು ಮಾಡೋದು, ಕಸ ಗುಡಿಸಿದ್ವಿ, ಬಟ್ಟೆ ವಾಶ್ ಮಾಡಿದ್ವಿ, ಎಲ್ಲ ಕೆಲಸನೂ ಮುಗೀತು. ನೋಡಿ, ಒಂದು ಹಾಫ್ ಅವರ್ ಚೆನ್ನಾಗಿತ್ತು. ಆ್ಯಪಲ್ ಟೈಮ್ ಕಟ್ ಮಾಡಿದ್ರು, ಎಲ್ಲ ಈ ಥರ ಬಂತು, ಬಿಸಾಕಿದ್ರು. ಇವತ್ತಿನ ಒಂದು ದಿನಚರಿಗೆಲ್ಲ ಇರುತ್ತೆ ಅಂತ ನೋಡ್ಕೊಂಡು ಬರೋಣ. ಬನ್ನಿ, ಸಂಜೆ ರೂಟೀನನ್ನು ಶುರು ಮಾಡ್ತಾಯಿದ್ದೀನಿ. ಇನ್ನೊಂದು ಹಾಫ್ ಆನ್ ಅವರಲ್ಲಿ ಎಲ್ಲ ಫ್ರೆಶ್ ಅಪ್ ಆಗಿ ಒಂದು ದೀಪ ಹಚ್ಚಿ ಅಡುಗೆ ಸ್ಟಾರ್ಟ್ ಮಾಡಬೇಕು. ಇವತ್ತು ಏನೋ ಒಂದು ಸ್ಪೆಷಲ್ ಮಾಡಬೇಕು ಅಂತ. ಎಲ್ಲೋಗೈತಿ? ಚಲೋ ಅದ ಹಣ್ಣು, ನೋಡಕ್ಕೆ ಮ್ಯಾಲೆ ಬೇಯಿಸಿರ್ತಾವೆ. ಆದರೂ ಒಂದು ತಿನ್ಬೇಕನ್ನಿಸ್ತದೆ. ಏನಪ್ಪ ಅಂತಂದರೆ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಆದರೂ ಹತ್ರ ಹೇಳಬೇಕು ಅಂತ ಹೇಳೇ ಬಿಡ್ತೀನಿ. ನಿಮ್ಮ ಬಾಯಲ್ಲೂ ಸ್ವಲ್ಪ ನೀರು ಬರಲಿ ಅಂತ. ಏನಂದರೆ ಹುಣ್ಸೆಹಣ್ಣು ಕುಟ್ಟಬೇಕು ಅಂತ ಆಸೆ ಆಗ್ತಿದೆ. ಅದಕ್ಕೆ ಎಂತ ಮಾಡೋದು, ಹುಣ್ಸೆಹಣ್ಣು ಕೊಟ್ಟು ತಿನ್ನಬೇಕಂತ ಆಸೆ, ಬಯಕೆ. ಅದು ನನಗಲ್ಲ, ನಮ್ಮ ತಂಗಿಗೆ. ಅದಕ್ಕೆ ಯಾವ ರೀತಿ ಮಾಡೋದು ಅಂತ ತುಂಬ ರುಚಿಯಾಗಿ ಟೇಸ್ಟಿಯಾಗಿ ತಿನ್ನಬೇಕಂತ ಆಸೆ ಆಗ್ತಿದೆ. ಬನ್ನಿ, ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಅದೇ ರೀತಿ ನೀವು ಕೂಡ ಮಾಡ್ಕೊತೀನಿ. ನಿಮ್ಮ ಆಸೆಗಳನ್ನೆಲ್ಲ ಈಡೇರಿಸ್ಕೊಳ್ಳಿ, ಓಕೆನಾ? ಬನ್ನಿ ತೋರಿಸ್ತೀನಿ. ಇಷ್ಟೊಂದು ಐಟಮ್ ಎಲ್ಲ ತಗೊಂಡಿದ್ವಿ. ಹುಣ್ಸೆಹಣ್ಣು, ಕೊತ್ತಂಬರಿ, ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ ಮತ್ತು ಉಪ್ಪು, ಖಾರ ಪುಡಿ, ಬೆಲ್ಲ. ಇದಷ್ಟು ಹಾಕಿ ಇವಾಗ ಮಿಕ್ಸಿ ಜಾರಿಗೊಳಗೆ ಮಾಡಿ ರುಬ್ಬಿ ತಿಂದ್ರೆ ಏನಂತೀರಾ ಸ್ನೇಹಿತರೆ? ತಿರುಗ್ರಿ ಸ್ವಲ್ಪ ಈ ಕಡೆ. ಹೆಂಗಕತಿ? ಮಸ್ತಕತಿ. ಬೇಸಕತ್ತಲ್ಲ, ಮಸ್ತಕತಿ. ಇವಾಗಲೇ ನೋಡ್ತಿದ್ರೇ ಬಾಯಾಗ ಜುಳು 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 ಅಂತ ನೀರು ಬರಕತ್ತವು. ಇನ್ನು ತಿಂದರೆ ಮುಗೀತು. ನೋಡಿ, ಇಷ್ಟೊಂದು ಐಟಮ್ ಎಲ್ಲ ತಗೊಂಡಿದ್ದೀವಿ. ಇದು ಅಷ್ಟು ಇವಾಗ ಮಿಕ್ಸಿ ಜಾರಿಗೆ ಹಾಕಿ ಬಾಯಿಗೆ ತಿಂತಾಯಿದ್ರೆ ಬಸ್ರಿ ಬಯಕೆ ಮಸ್ತ್ ಅಂದ್ರೆ ಮಸ್ತ್ ಬರ್ತದೆ. ಕುಟ್ಟಂಗಿಲ್ಲ, ರೆಡಿ ಆಯ್ತು. ಎಲ್ಲಿ ನೋಡ್ತಿದ್ರೆ ಬಾಯಿ ನೀರು ಬರ್ತಲ್ಲ.
ಅದರ ಜೊತೆಗೆ ಮುಂಚಿ ಬೇಕಾ? ಕೈಯಾಗ ತೊಳ್ಕೊಂಬಂದ್ಬಿಟ್ಟ. ಮಸ್ತ್ ಇದೆ, ಒಂಚೂರು ಕೂಡ ಉಳಿಲ್ಲ. ಎಲ್ಲೆಲ್ಲಿ ಅಮ್ಮ? ಅಷ್ಟಕ್ಕನ್ ಬೇಡ, ಸ್ವಲ್ಪ. ಕೆಂಪು ಸ್ಟಾರ್ಟ್ ಆತಾ, ಮುಗೀತು ಕತ್ತಿ. ನಾನು ನಿಮ್ಮಪ್ಪ ಉರ್ಲಾಗ್ತಾನ. ಮುಂಚೆ ಕುಟ್ಟಾಳ ಕೆಂಪು ಮಾಡ್ಕೊಂಡ ಇವ್ರಂತ ನಿಮ್ಗೆ ಕೊಡಲ್ಲವ್ರಿ. ಮತ್ತು ನಾನೇನು ಬಸ್ಸಿನ ಕವಯವ ನಿಮ್ಮ ಸಲುವಾಗಿ ಬ್ಯಾಡ ತೆಗಿ, ತಿನ್ಬಾರ್ದು ತೆಗಿ. ಹ್ಞೂ ರೀ, ಮತ್ತೆ ಇವು ನಮ್ಮ ಮನ್ಯಾಗ ಮೊದ್ಲ ನೋಡ್ಬಿಟ್ರೆ ಏನಂತೀರ ನೀವು? ಏನಂತ ಕಸ ಹೊಡೆದೇನಲ್ಲ, ನಾನು ಹೊಡೆದಿಲ್ಲ ಅಂದೆ. ಈಗ ಇಲ್ಲಿ ತುದಿಗೆ ರಂಗೋಲಿ ಹಾಕ್ಬಲ್ಲ. ನೋಡಿದ್ರೆ ಅಲ್ವಾ ಯಾವ ರೀತಿ ಪ್ರಾಬ್ಲಮ್ ಆಗ್ತಿದೆ ಯೂಟ್ಯೂಬ್ ಮಾಡಬೇಕಾದ್ರೆ, ವಿಡಿಯೋ ಮಾಡಬೇಕಾದ್ರೆ ಎಷ್ಟು ಕಷ್ಟ ಅಂತ ನಮ್ಮಂಥವ್ರಿಗೆ ಗೊತ್ತಾಗುತ್ತೆ. ಈ ಒಂದು ಪ್ರಾಡಕ್ಟ್ ಏನಪ್ಪ ಅಂತಂದರೆ, ನನಗೆ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಸೆಲ್ಫಿ ಸ್ಟಿಕ್ ಬೇಕಿತ್ತು. ಅದಕ್ಕೋಸ್ಕರ, ಯಾಕಂದರೆ ಟೇಬಲ್ಗೆ ಅಟ್ಯಾಚ್ ಮಾಡಿರುವಂಥ ಒಂದು ಸ್ಟಿಕ್ಕು, ಅದಕ್ಕೋಸ್ಕರ ತರಿಸಿದೆ. ಯಾಕಂದರೆ ನಾನು ಸ್ಟಿಚಿಂಗ್ ಮಾಡಬೇಕಾದ್ರೆ ಸ್ವಲ್ಪ ವೀಡಿಯೋ ಸ್ವಲ್ಪ ಸರಿಯಾಗಿ ಆಗ್ತಿರಲಿಲ್ಲ. ಹಾಗಾಗಿ ಸ್ಟ್ಯಾಂಡ್ ತರಿಸಿದ್ದೆ. ಆಲ್ರೆಡಿ ಫಸ್ಟು ಸೆಲ್ಫಿ ಸ್ಟಿಕ್ ತರಿಸಿದ್ದೆ, ಆಮೇಲೆ ಸ್ಟ್ಯಾಂಡ್ ತರಿಸಿದ್ದೆ, ಆಮೇಲೆ ಈ ಒಂದು ಸ್ಪ್ರಿಂಗ್ ಇರುವಂಥ ಒಂದು ಸ್ಟಿಕ್ಕನ್ನು ತರಿಸಿದ್ದೀನಿ. ನೋಡ್ತಿರ್ಬೋದು ಈ ರೀತಿ. ಏನು ಮಾಡೋದು, ನನಗೆ ಹಾಕೋದಕ್ಕೆ ಬರ್ತಾಯಿಲ್ಲ. ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಯಾವ ರೀತಿಯಪ್ಪ ನಾನು ಹಾಕಬೇಕಾದ್ರೆ ಮುರಿದ್ಬಿಟ್ರೆ ಹೆಂಗೆ, ಆ ಒಂದು ಭಯದಿಂದ ಹೊರಗೆ ಬರುತ್ತೇ ಇಲ್ಲ, ಯಾವ ರೀತಿ ಹಾಕೋದು ಯಾವ ರೀತಿ ಇಲ್ಲ ಅಂತ. ಲಾಸ್ಟಲ್ಲಿ ನನ್ನ ಮಗನ ಕೈಯಲ್ಲಿ ಕೊಟ್ಟೆ, ಇದು ನೋಡೋ ಹಾಕೋ ಅಂತಂದು. ಅವನು ಚಿಕ್ಕವನು, ಅವನಿಗೆ ಗೊತ್ತಾಗಲ್ಲ. ಏನಾದರೂ ನಮ್ಮಮ್ಮ ಕೊಟ್ಬಿಟ್ಟಿದ್ದಾಳೆ ಅಂತಂದ್ಬಿಟ್ಟು ಏನಾದರೂ ಹಾಕೋದಕ್ಕೆ ಹೋಗಿ ಹಿಂಗೆ ಲಟಕ್ ಅನ್ಸ್ಬಿಟ್ರೆ ಆವಾಗ ಹೋಗ್ಬಿಡ್ತು ಅಮೌಂಟು ನಂದು. ಹೆಂಗಪ್ಪ ಮಾಡೋದು ಅಂತ. ನನಗೆ ಇದು ಪ್ರಾಡಕ್ಟ್ ಬಂದುಬಿಟ್ಟು 2 ಸೆಟ್ ತೋರಿಸಿದ್ದಾರೆ, ಬಟ್ ಬಂದಿರೋದು ಮಾತ್ರ ಒಂದೇ. ನಾನು 2 ಬರುತ್ತೆ ಅಂತ ಖುಷಿಯಿಂದ ತರಿಸಿದ್ದೆ ಸ್ನೇಹಿತರೆ, ಆದರೆ ಬಟ್ 1 ಕಳಿಸಿದ್ದಾರೆ. ಇರಲಿ ಪರವಾಗಿಲ್ಲ, ಏನು ಮಾಡಬೇಕು. 250 ಏನು ಬರುತ್ತೆ ಅಲ್ವಾ, 250 ನೋಡಿ. ಇದು ಯಾರಿಗಾದರೂ ಬೈ ಮಾಡಬೇಕಾದ್ರೆ ಬೈ ಮಾಡ್ಕೋಬಹುದು. ಇಲ್ಲಿ ನೋಡ್ತಾ ಇರ್ಬೋದು, ಇದನ್ನು ಹಾಕೋದ ಹೆಂಗಪ್ಪ ಇದು ಅಂತಂದ್ಬಿಟ್ಟು ತಲೆಗೆ ಹುಳ ಬಿಟ್ಟಂಗಾಯ್ತು. ಯಾಕಾದರೂ ತರಿಸಿದ್ನಪ್ಪ ನಾನು, ಇದು ಕರೆಕ್ಟಾಗಿ ಆಗ್ತಾನೆ ಇಲ್ಲಲ್ಲ ಹೆಂಗೆ ಅಂತಂದ್ಬಿಟ್ಟು. ಇದು ನೋಡಿದ್ರೆ ಬಾಲ್ಸ್ ಒಳಗಡೆ ಹೋಗ್ತಾನೆ ಇಲ್ಲ, ಹೇಗಪ್ಪ ಹಾಕೋದು ಅಂತ ಲಾಸ್ಟಲ್ಲಿ ಸುಮ್ಮನೆ ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ನೋಡೋಣ ಅಂತ ಮತ್ತೆ ಟ್ರೈ ಮಾಡಿದೆ, ಅದು ಕೂಡ ಆಗಲಿಲ್ಲ. ಏನು ಮಾಡೋದು, ಹೊಟ್ಟೆ ಹಸಿವಾಯಿತು ಸ್ನೇಹಿತರೆ. ಇದನ್ನ ತಲೆಗೆ ಹುಳ ಬಿಟ್ಟಂಗಾಯಿತು, ಹೆಂಗಪ್ಪ ಇದು ಹಾಕೋದು ಅಂತ. ಏನು ಮಾಡಿದ್ರು ಬರಲಿಲ್ಲ. ನಮ್ಮ ತಂಗಿ ಕೊನೆಗೂ ಊಟ ಮಾಡಿದ್ಮೇಲೆ ನೋಡೋಣ ಅಂತ ಅಂದ್ಬಿಟ್ಟು ಮತ್ತೆ ಪ್ಲೇಟ್ ತಂದು ಕೊಟ್ಟಳು. ಪಾಪ ಊಟ ಮಾಡು, ಹೊಟ್ಟೆ ಹಸಿವು ಮಾಡ್ಕೊಂಡಿದ್ಯಾ, ಇದನ್ನು ತಲೆಗೆ ಹುಳ ಬಿಟ್ಕೊಂಡು ಟೆನ್ಷನ್ ತೊಗೋಬೇಡ ಅಂತ ಊಟ ಮಾಡು ಅಂತ ತಂದು ಪ್ಲೇಟ್ ಕೊಟ್ಟರು. ಆದರೂ ನಾನು ಮಂಡಿ ಹಾಕೇ ಬಿಡೋಣ ಅಂತ ಅಂದ್ಕೊಂಡೆ, ಆದರೂ ಕೂಡ ಆಗಲಿಲ್ಲ. ಏನು ಮಾಡೋದು. ಲಾಸ್ಟಲ್ಲಿ ದೊಡ್ಡ ಮಗ ಬಂದು ಹಾಕಿ ಕೊಟ್ಟ ಸ್ನೇಹಿತರೆ. ನಾನು ಊಟ ಮಾಡಿ ಎದ್ದೆ.